ಜಂಗಮ ಎನ್ನುವುದು ಒಂದು ಜಾತಿಯಲ್ಲ, ಅದು ಒಂದು ತತ್ವ. BA ಓದಿದವರಿಗೆ ಹೇಗೆ ಗ್ರಾಜುಯೇಟ್ ಎನ್ನುತ್ತಾರೋ, MA ಓದಿದವರಿಗೆ ಪೋಸ್ಟ್ ಗ್ರಾಜುಯೇಟ್ ಎನ್ನುತ್ತಾರೋ, ಯಾರು ಬೇಕಾದರೂ MA ಓದಬಹುದು, MA ಓದಬಹುದು. ಅದೇ ರೀತಿಯಾಗಿ ಅರಿವು, ಆಚಾರ, ಅನುಭವವುಳ್ಳವರು ಜಂಗಮ ಎನ್ನುವುದೇ ಅದೊಂದು ಅರ್ಹತೆ. ಸದ್ಯದ ಪ್ರಚಲಿತ ಸಮಾಜದಲ್ಲಿ ಜಂಗಮ ಅರ್ಥ ಬೇರೆ, ವಚನ ಸಾಹಿತ್ಯದಲ್ಲಿ ಬರುವ ಜಂಗಮ ಅರ್ಥವೇ ಬೇರೆ. ಜಂಗಮ ಎಂದರೆ ಧರ್ಮ ಪ್ರಚಾರಕರು ಎಂದರ್ಥ. ಜಂಗಮ ಎಂದರೆ ಸಮಾಜ ಎಂದು ಅರ್ಥ ಆಗುತ್ತದೆ. ನಾನೊಬ್ಬನೇ ಭಕ್ತ ಮರ್ತ್ಯ ಲೋಕದೊಳಗಣ ಭಕ್ತರೆಲ್ಲರೂ ಜಂಗಮ ಲಿಂಗ ನೀನೇ ಅಯ್ಯ ಎಂದು ಗುರು ಬಸವಣ್ಣನವರು ತಿಳಿಸುತ್ತಾರೆ. ಜಂಗಮಕ್ಕೆ ದೀನ, ದಲಿತರು, ದುಃಖಿತರು, ಅನಾಥ ಎಂಬ ಅರ್ಥವೂ ಇದೆ. ವಚನ ಸಾಹಿತ್ಯದಲ್ಲಿ ಜಂಗಮದ ಪದದ ಅರ್ಥ ವಿಶಾಲವಾಗಿದೆ. ಅನೇಕ ಅರ್ಥ ಕೊಡ್ತೇವೆ. ನಮ್ಮ ಮಠಕ್ಕೆ ನೀವು ಬಂದಾಗ ನೀವು ಜಂಗಮ ಸ್ವರೂಪಿಗಳು, ನಾವು ನಿಮ್ಮ ಮನೆಗೆ ಬಂದಾಗ ನಿಮಗೆ ನಾವು ಜಂಗಮ ಸ್ವರೂಪಿಗಳು. ಜ ಎಂದರೆ ಜನನ, ಗ ಎಂದರೆ ಗಮನ, ಮ ಎಂದರೆ ಮರಣ, ಜನನ ಮರಣ ಗಮನವನ್ನು ಶೂನ್ಯ ಮಾಡಿಕೊಂಡು ಜಂಗಮ ಒಂದು ಎಂಬುದು ಕರೆಯುತ್ತಾರೆ. ಜಂಗಮದಲ್ಲಿ ಸ್ವಯಂ ಜಂಗಮ, ಚರಜಂಗಮ, ಪರಜಂಗಮ ಎಂದು 3 ಪ್ರಕಾರ. ಸ್ವಯಂ ಜಂಗಮ ಎಂದರೆ ಸ್ಥಾಪಿಕ, ಒಂದು ಕಡೆ ನಿಲ್ಲಿಸಿ ತಾನಿದ್ದ ಕಡೆ ಸರ್ವರಿಗೂ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ತತ್ವ ಪ್ರಚಾರ ಮಾಡುವವನಿಗೆ ಸ್ವಯಂ ಜಂಗಮ ಎಂದು ಕರೆಯುತ್ತಾರೆ. ಚರಜಂಗಮ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ಸದಾಕಾಲ ಸಂಚಾರ ಮಾಡುತ್ತಾ ಲಿಂಗಾಯತ ಧರ್ಮ, ಸಂಸ್ಕೃತಿ, ಲಿಂಗ ತತ್ವ ಪ್ರಸಾರ ಮಾಡುವವರಿಗೆ ಚರಜಂಗಮ ಎಂದು ಕರೆಯುತ್ತಾರೆ. ಅದಕ್ಕೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರು ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಅಡ್ಡಾಡಿದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಕೂಡಿ ಈ ಒಂದು ಬಸವ ತತ್ವವನ್ನು ಎಲ್ಲರಿಗೂ ಜನಮನೆಗೆ ಮುಟ್ಟಿಸಿದಂತವ್ರು ಪೂಜ್ಯ ಮಾತಾಜಿಯವರು, ಅಪ್ಪಾಜಿಯವರು, ಆಳ್ಕಟ್ಟಿಯವರು. ಅವ್ರನ್ನ ನಾವು ಸ್ಮರಣೆ ಮಾಡ್ಬೇಕು. ಯಾಕಂದ್ರೆ ವಚನ ಸಾಹಿತ್ಯವನ್ನ ಉಳಿಸಿಕೊಟ್ಟವ್ರು ಆಳ್ಕಟ್ಟಿಯವರು, ಅದನ್ನ ಪ್ರಚಾರ ಮಾಡಿದವರು ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರು. ಅದಕ್ಕೆ ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚ ಮಾಡಿದ್ರು. ಅಂದ್ರೆ ಪರಜಂಗಮ ಎಂದರೆ ಪರಜಂಗಮ, ಶಿವಯೋಗ ಬಲ್ಲಿದನು, ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಎತ್ತರಕ್ಕೆ ಏರಿದವರು. ಇವರ ಸ್ವಯಂ ಜಂಗಮರಿಗೆ, ಚರಜಂಗಮರಿಗೆ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ತಿಳಿಸಿಕೊಡುವವರು ಪರಜಂಗಮರೆಂದರೆ ಕರೆಯುತ್ತಾರೆ. ಗುರು ಶಿಕ್ಷಣಕ್ಕಾಗಿ, ಲಿಂಗ ಶಿಕ್ಷಣವಾಗಿ, ಜಂಗಮ ಅನುಭವವಾಗಿ ಕಾರ್ಯಗೈಯುತ್ತಾರೆ. ಅಂದ್ರೆ ಮಕ್ಕಳ ಹೃದಯದಲ್ಲಿ ದೇವರು ಕಂಡು ಮಕ್ಕಳು ಸೇವೆ ಮಾಡುವವರು ಜಂಗಮರು. ಯಾರಿಗೆ ಯಾರು ಆಶ್ರಮವಿಲ್ಲವೋ ಅವರಿಗೆ ಆಶ್ರಯ ನೀಡುವವರೇ ಜಂಗಮ. ದೀನ, ದಲಿತರು, ದುಃಖಿತರಿಗೆ ಪ್ರೀತಿಯಿಂದ ಪ್ರೇಮವನ್ನು ಉಣಿಸಬಡಿಸುವವರೇ ಜಂಗಮರು. ಹಸಿದು ಬಂದವರಿಗೆ ಒಂದು ತುತ್ತು ಅನ್ನ, ಒಂದಿಷ್ಟು ನೀರು ಕೊಡುವವರೇ ಜಂಗಮರು. ನೊಂದವರ ಕಣ್ಣೀರು ಒರೆಸುವವರೇ, ಅವರಿಗೆ ಸ್ವಲ್ಪ ಸಹಾಯ ಮಾಡುವವರೇ ಜಂಗಮರು. ಅಜ್ಞಾನ ಕಳೆದು ಅಂತರಂಗದಲ್ಲಿ ಜ್ಞಾನದ ದೀಪ ಹೊತ್ತಿಸುವವರೇ ಜಂಗಮರು. ಯಾವುದೇ ವಿಧದಲ್ಲಿ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡುವವರೇ ಜಂಗಮನಾಗಿರುತ್ತಾನೆ. ಲಿಂಗದ ಮುಖವೇ ಜಂಗಮ. ಜಂಗಮನಿಗೆ ಸಮೃದ್ಧಿ ಪಡಿಸಿದರೆ ಲಿಂಗಯ್ಯ ಸಂತೋಷ ಪಡ್ತಾನೆ, ಅಂದರೆ ದೇವರು ಸಂತೋಷ ಪಡುತ್ತಾನೆ. ದೇವರಿಗೆ ಎಷ್ಟು ನೈವೇದ್ಯ ಅರ್ಪಿಸಿದರೂ ಉಪಯೋಗವಿಲ್ಲ. ನೈವೇದ್ಯದಲ್ಲಿ ಸ್ವಲ್ಪವಾದರೂ ಹಸಿದು ಬಂದವರಿಗೆ ಉಣಿಸಿದರೆ ಮಾತ್ರ ದೇವರ ಕರುಣೆ ನಮಗಾಗುತ್ತದೆ. ಮರಕ್ಕೆ ಬಾಯಿ, ಬೇರೊಂದು ನೀರೆರೆದರೆ ರೋಗಿಗೆ ಎಲೆಗಳ ಸಂಪೂರ್ಣ ಗಿಡಕ್ಕೆ ತಲುಪುತ್ತದೆ. ಅದೇ ರೀತಿಯಾಗಿ ಲಿಂಗದ ಬಾಯಿ ಜಂಗಮ ಎಂದು ತಿಳಿದು ಸಮಾಜಕ್ಕೆ ಅರ್ಪಿಸಬೇಕು. ನಮ್ಮ ಗಳಿಕೆಯಲ್ಲಿ ಒಂದಿಷ್ಟು ಭಾಗವಾದರೂ ಸಮಾಜಕ್ಕೆ, ಬಡವರಿಗೆ, ಒಳ್ಳೆ ಕಾರ್ಯಗಳಿಗೆ ಸಹಾಯ ಮಾಡಿದರೆ ಅದುವೇ ಜಂಗಮ. ದಾಸೋಹವಾಗುತ್ತದೆ. ಜಂಗಮ ದಾಸೋಹ ಮಾಡಿದರೆ ಮಾತ್ರ ಲಿಂಗಯ್ಯ ತೃಪ್ತಿಯಾಗುತ್ತಾನೆ. ಇಷ್ಟಲಿಂಗದಲ್ಲಿ ಸದಾ ಚೈತನ್ಯ ಕಾಣಬೇಕಾದರೆ ನಾವು ಜಂಗಮ ಸೇವೆ ಮಾಡಲೇಬೇಕು. ಎಡದ ಕೈಯಲ್ಲಿ ಸಿಂಗಾರಿಸಿಕೊಂಡು ಆಭರಣವನ್ನು ಹಾಕಿಕೊಂಡು ಬಲದ ಕೈಯನ್ನು ಕಡಿದುಕೊಂಡರೆ ನೋವಾಗದೆ ಇರುತ್ತದೆಯೇ? ಹಾಗೆ ಒಂದು ಕೈಯಿಂದ ಲಿಂಗ ಪೂಜೆ, ಇನ್ನೊಂದು ಕೈಯಿಂದ ಜಂಗಮ ಸೇವೆ ಮಾಡಿದರೆ ಹೇಗೆ? ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಿಂದ ಜಂಗಮ ಸೇವೆ ಮಾಡಲೇಬೇಕು. ಜಂಗಮದಲ್ಲಿ ಸಮಾನತೆಯನ್ನು ಕಾಣಲೇಬೇಕು. ಚೆನ್ನಾಗಿ ವೇಷಭೂಷಣ ಹಾಕಿಕೊಂಡು ಬಂದವರಿಗೆ ಪಾದಯಾತ್ರೆ ಮಾಡುತ್ತಾ ಸರಳತೆಯಿಂದ ಬಂದ ಜಂಗಮನಿಗೆ ಸಾಧಾರಣವಾಗಿ ಮಾಡಬಾರದು. ಎಲ್ಲರಿಗೂ ಒಂದೇ ರೀತಿಯಿಂದ ಕಾಣಬೇಕು.
ಜಂಗಮದಲ್ಲಿ ತಾರತಮ್ಯ ಭೇದ ಭಾವ ಸಲ್ಲದು. ಜಂಗಮನಿಗೆ ಜಾತಿ ಇಲ್ಲ. ಯಾವುದೇ ಜಾತಿಯಿಂದಲೂ ಕಾರ್ಯದ ಮೇಲೆ ಸ್ವಯಂ ಜಂಗಮ ಬರುತ್ತಾನೆ. ಸಂಸ್ಕಾರದಿಂದ ಜಂಗಮತ್ವ ಪಡೆದುಕೊಳ್ಳುತ್ತಾನೆ. ಜಂಗಮನಿಗೆ ಜಾತಿ ಇರುವುದಿಲ್ಲ. ಜಂಗಮನಿಗೆ ಮಾತಾಪಿತರು ಇರುವುದಿಲ್ಲ. ಸಮಾಜವೇ ತಂದೆ ತಾಯಿಗಳು, ಬಂಧು ಬಳಗ. ಜಂಗಮನು ರಕ್ತ ಸಂಬಂಧದಿಂದ ದೂರ ಇರಬೇಕು. ಜಂಗಮನೆಂದರೆ ಪರಬ್ರಹ್ಮ ಸ್ವರೂಪನು. ಜಂಗಮ ಶಿವ ಸ್ವರೂಪನು. ಜಂಗಮಕ್ಕೆ ನೀಡಿದ ಕೃತಿ ಜಗಕ್ಕೆಲ್ಲ ತೃಪ್ತಿ ಆಗುತ್ತದೆ. ವಚನ ಸಾಹಿತ್ಯದಲ್ಲಿ ಸ್ಥಾವರಕ್ಕೆ ಮಹತ್ವ ಇಲ್ಲ, ಚೈತನ್ಯಕ್ಕೆ ಮಹತ್ವ ಇದೆ. ಜಂಗಮಕ್ಕೆ ಮಹತ್ವ ಇದೆ. ಮರಕ್ಕೆ ಬೇರೆ ಬಾಯಿಯೊಂದು ತಳಕೆ ನೀಡಿದರೆ ಮೇಲೆ ಪಲ್ಲವಿಸುತ್ತ ನೋಡ ಲಿಂಗದ ಬಾಯಿ. ಜಂಗಮವೊಂದು ಪಡಿ ಪದಾರ್ಥವನ್ನು ನೀಡಿದರೆ ಮುಂದೆ ಸಕಲ ಪಡಿ ಪದಾರ್ಥ ಆ ಜಂಗಮನೇ ಹರನೆಂದು ಕಂಡು ನರೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮದೇವ ಅಂದ್ರೆ ಬಸವಣ್ಣನವರು ಹೇಳ್ತಾರೆ. ನಿಂದಿಸಿದಲ್ಲಿ ಕುದಿಯುವನಲ್ಲ ಜಂಗಮನು. ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು. ಬಂದ ಪಂಚಾರದಲ್ಲಿ ಸಂದಗೊಳ್ಳವನಲ್ಲ ಜಂಗಮನು. ಬಂದಲ್ಲಿ ನೀಡಿದರೆ ಕೊಡವನಲ್ಲ ಜಂಗಮನು. ಇದು ಅರಿತು ಕಪಿಲ ಸಿದ್ಧಮನೆತನೆಂಬ ಜಂಗಮ ಅಂದ್ರೆ ಸಿದ್ದರಾಮೇಶ್ವರು ಕೂಡ ಹೇಳ್ತಾರೆ. ಒಡಲಿಲ್ಲದಾತ ಜಂಗಮ, ಪ್ರಾಣವಿಲ್ಲದಾತ ಭಕ್ತನು. ಆಚಾರವೇ ಜಂಗಮ, ವಿಚಾರವೇ ಭಕ್ತ. ಆಚಾರ ವಿಚಾರ ಎಂಬುದು ಸ್ವಾನುವನು ಭಾವ ನೋಡ ಕೂಡಲ ಸಂಗಮ ಅಂದ್ರೆ ಬಸವಣ್ಣವರು ಹೇಳ್ತಾರೆ ಇಲ್ಲಿ. ಜಂಗಮ ನಿಂದೆಯ ಮಾಡಿ ಲಿಂಗ ಪೂಜಿಸಿ ಭಕ್ತನ ಅಂಗಳವಿತು ಶಿವ ಶಿವ ನಿಂದಿಸುವ ಪೂಜಿಸುವ ಪಾತಕವಿದು ಕೇಳಲಾಗದು. ಗುರುವಿನ ಗುರು ಜಂಗಮ. ಇದನ್ನರಿತು ಕೂಡಲ ಸಂಗಮದ ವಚನ. ಜಂಗಮನೆ ಜಗದೂತರನು ನೋಡ, ಜಂಗಮನೆ ಜಗದೀಶನ ನೋಡ. ಜನನ ಮರಣ ರಹಿತನಾದ ಒಬ್ಬ ಜಂಗಮನು ದರ್ಶನ ಮಾಡಿದರೆ 1 ಕೋಟಿ ಲಿಂಗಗಳ ದರ್ಶನವಾದಂತೆ ನೋಡ. ಆ ಜಂಗಮದ ಆಚರಣೆ ಕಮಲದ ಮೇಲೆ ಲಲಾಟವಿಟ್ಟಂತೆ. ಶರಣು ಮಾಡಿದರೆ ಶತಕೋಟಿ ದೋಷ ಪರಿಹಾರ ನೋಡ. ಪರಂಜ್ಯೋತಿ ಜಂಗಮ ನೀನೇ ಅಯ್ಯ ಅಖಂಡೇಶ್ವರ. ಅಂದ್ರೆ ಜಂಗಮ ಒಂದು ಎಷ್ಟು ಅರ್ಥವನ್ನ ಈ ಜಂಗಮತ್ವದಲ್ಲಿ ಕೊಟ್ಟಿದ್ದಾರೆ. ಜಂಗಮ ಅಂದ್ರೆ ಅದೊಂದು ಜಾತಿ ಅಲ್ಲ, ಅದು ಒಂದು ಆಚಾರ ವಿಚಾರ. ಯಾರಾದ್ರೂ ಜಂಗಮತ್ವ ಈಗ ನಾವು ಉದಾಹರಣೆಗೆ ಬಸವಬರ ಸ್ವಾಮೀಜಿ ಅವ್ರು ತಗೋರಿ. ಅವ್ರು ಎಲ್ಲೇ ಹುಟ್ಟಿದ್ರು ಇಲ್ಲಿ ಕೊಪ್ಪಳ ಗವಿಮಠದಲ್ಲಿ ಮಠದಲ್ಲಿ ಓದಿದ್ರು. ಅವ್ರಿಗೆ ಈ ಬಸವ ತತ್ವ ಹೆಂಗ್ ಸಿಕ್ತಂದ್ರ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಬಸವ ಮಂಡಗ ಅವ್ರ ಇಲ್ಲಿ 8ನೇ 9ನೇ ಕ್ಲಾಸ್ ಓದಿದಾಗ ಹಂಗ ನಮ್ಮ ಪರಿಚಯ ಆಯ್ತು. ಅವ್ರು ಬರೋದು ಹೋಗೋದು ಹಿಂಗೆಲ್ಲ ಮಾಡಿದ್ರು. ಮಾಡಿದಾಗ ನಮ್ಮ ಬಸವ ಮಠಕ್ಕೆ ಪ್ರತಿ ವಾರ ಬರ್ತಿದ್ರು ಪ್ರಾರ್ಥನೆಗೆ. ಅವಾಗ ಪರಿಚಯ ಆದಾಗ ನಾವು ಆ ಕಡೆ ಮತ್ತೆ ಪೂಜೆ ಮಾತಾಜಿ ಅವರು ಶರಣೋತ್ಸವ ಒಂದು ಕಾರ್ಯಕ್ರಮ ಧಾರವಾಡದಲ್ಲಿ ಇಟ್ಟಿದ್ರು. ಅವಾಗ ನಾವು ಅಲ್ಲಿಗೆಲ್ಲ ಅಷ್ಟ್ರು ಓದಿ ಅವ್ರು ನಾನು ಬರ್ತೀನಿ ಅಂದ್ರೆ ಬರ್ರಿ ಅಂತ. ಇನ್ನ ಹುಡುಗಿದ್ರು ಅವ್ರು ಹನುಮಂತ್ ಅಂತ ಹೇಳಿ ಬರ್ರಿ ಅಂತಂದು ಕರ್ಕೊಂಡು ಹೋದ್ವಿ. ಅವಾಗ ಅವರಲ್ಲಿ ಒಂದ್ 2 ದಿವ್ಸ ಮಾತಾಜಿಯವ್ರು ಅಂದ್ರೆ ನಾವು 2 ದಿವ್ಸ ಇದ್ವಿ. ಆಮೇಲೆ ಇಲ್ಲ ನೀವು ಇರಲಿಲ್ಲ ಅಂತಂದ್ರು ಸ್ವಾಮೀಜಿ ಬಸವಪ್ರ ಸ್ವಾಮೀಜಿ ಅವ್ರಿಗೆ. ನೀ ಇರಪ್ಪ ಒಂದ್ 2 ದಿವ್ಸ 1 15 ದಿವ್ಸ ಇರಲ್ಲ, ಏನ್ ನಿಂದು ಶಾಲೆ ಸೂಟಿ ಇದ್ರ ಅಂತಂದ್ರೆ ಆಯ್ತು ಮಾತಾಜಿ ಅಂತ ಹೇಳಿದ್ರು. 15 ದಿನದಲ್ಲೇ ಅವ್ರು 8 ದಿನದಲ್ಲಿ ಮಾತಾಜಿ ಏನಂದ್ರ ಅವ್ರಿಗೆ ಏನ್ ಗೊತ್ತಿಲ್ಲ, ಬಸವ ಜಯಂತಿ ಮುಂದಿತ್ತು. ಇಲ್ಲ ನಿನಗೆ ಜಂಗಮ ದೀಕ್ಷೆ ತಗೊಂಬಿಡಲ್ಲ ಅಂತಂದ್ರೆ ಅವಾಗ ನಾ ಅಲ್ಲ ಮಾತಾಜಿ ಮನೆಗೆಲ್ಲ ಕೇಳ್ಬೇಕು ಹಂಗಿದ್ರೆ ಇಲ್ಲ ಕೇಳೋದಿಲ್ಲ. ಅವ್ರು ಅಂದ್ರೆ ಗುರುಗಳು ಶಿಷ್ಯನನ್ನ ಯಾವ ರೀತಿ ಅವ್ರು ಈತಗ ಈ ಜಂಗಮ ದೀಕ್ಷೆ ಕೊಟ್ರಂದ್ರ ಈತ ಸಮಾಜವನ್ನ ಮುನ್ನಡೆಸಬಲ್ಲ ಅಂತ ಶಕ್ತಿ ಈತನ ಇದೆ ಅಂತ ಹೇಳಿ ಪೂಜೆ ಮಾತಾಜಿಯವರಲ್ಲಿ ಅದು ಅವ್ರಿಗೆ ಗಂತ ಅಂದ್ರೆ ಗುರುವಿನಲ್ಲಿ ದೊಡ್ಡ ಶಕ್ತಿ ಇದಾರೆ. ಅದಕ್ಕಾಗಿ ಅವ್ರು ಅವಾಗ ಈ ಕೇಳ್ಬೇಕ್ರಿ ನಮ್ಮ ಮನೆಗ ಅಂತಂದ್ರು. ಅವ್ರ ಅಪ್ಪನ ಕೇಳಿದ್ರು, ಅವ್ರನ್ನ ಕೇಳಿದ್ರು. ಅವ್ರೆಲ್ಲ ಬ್ಯಾಡ್ ಅಂದ್ರೆ ಅವ್ರ ಅಣ್ಣನ ಕೇಳಿದ್ರೆ ಅಲ್ಲಪ್ಪ ನೀನ್ ಓದಿಸಿ ನೌಕರಿ ತಗೊಂಡು ನಾವೇನ ಇದು ಮಾಡಿದ್ರ ನೀನು ಏನು ಅಂತಂದ ಹೇಳಿದ್ರೆ. ಆದ್ರೆ ಅವ್ರ ಅಣ್ಣ ಒಬ್ಬ ದೊಡ್ಡತ ಇಲ್ಲ ಆಗ ನೀನು, ಯಾಕಂದ್ರೆ ನಾವು ಲಿಂಗಾನಂದ ಸ್ವಾಮಿಗಳು ನಾವು ಪ್ರವಚನ ಕೇಳಿದ ಅಪ್ಪಾಜಿ 3 ಮಕ್ಕಳು ಗಂಡು ಮಕ್ಕಳು, ಒಬ್ರು ಧರ್ಮಕ್ಕಾಗಲಿ ಒಬ್ರು ಸಮಾಜಕ್ಕೆ ಒಬ್ರು ಹಿಂಗ ಮನೆತನಕ್ಕೆ ಇರ್ಲಿ ಅಂತೇಳಿ ನಾವು ಇದು ಮಾಡಿ ನೀನ್ ಆಗ ಅಂತೇಳಿ ಅವ್ರ ಅಣ್ಣ ಒಂದು ಒಪ್ಪಿಗೆ ಕೊಟ್ಟಾಗ ಆದ್ರೆ ಅವ್ರ ತಾಯಿಯವರು ಅದ್ರ ಎದೆ ಹುಡ್ಕೊಂಡ ಅವ್ರ ಪಾಪ ಲಿಂಗೈಕ್ರಾದ್ರು. ಅವಾಗ ಮತ್ ಮಾತಾಜಿ ಅವ್ರಿಗೆ ಹೇಳಿದ್ರಾಗ ಆಯ್ತು ಮಾತಾಜಿ ಅಂತ ಹೇಳಿದ್ರೆ ತಕ್ಷಣನೇ ಬಸವ ಜಯಂತಿ ದಿವಸ ಅವ್ರಿಗೆ ಲಿಂಗ ದೀಕ್ಷೆ ಆಗಿತ್ತಲ್ಲೇ ನಮ್ಮ ವೀರಣ್ಣಪ್ಪರು ಕೊಟ್ಟಿದ್ರು. ಮತ್ತೊಮ್ಮೆ ಅವರು ಮಾತಾಜಿಯವರು ಲಿಂಗ ದೀಕ್ಷಾ ಕೊಟ್ಟು ಮತ್ತೆ ಜಂಗಮ ದೀಕ್ಷಾನು ಕೊಟ್ಟು ಅವರು ಬಸವಪ್ರಭು ಸ್ವಾಮೀಜಿ ಅಂತೇಳಿ ನಾಮಕರಣ ಮಾಡಿ ಬಸವ ಕಲ್ಯಾಣದಲ್ಲಿ ಅಲ್ಲಿ ಕಳಿಸಿದ್ರು. ಇಡೀ 108 ಅಡಿ ಮೂರ್ತಿಯನ್ನ ಸಂಪೂರ್ಣ ಅವರೇ ಜವಾಬ್ದಾರಿ ಕೊಟ್ಟಿದ್ರು ಮಾತಾಜಿಯವರು. ಕೊಟ್ಟು ಅದನ್ನ ಸಂಪೂರ್ಣ ಮುಗಿಸಿದ್ರು. ಅಂತ ಒಬ್ರು ನೋಡ್ರಿ, ಅದು ಜಾತಿಯಿಂದ ಬಂದಿದ್ದಲ್ಲ ಜಂಗಮತ್ವ, ಅದು ಅವರ ಆಚಾರ ವಿಚಾರ, ಅವರ ನಡೆ ನುಡಿ ಭಕ್ತಿ ಇಂದ್ರ ಬಂದಿದ್ದ. ಅದಕ್ಕಾಗಿ ಜಂಗಮ ಅಂದ್ರೆ ಒಂದು ಜಾತಿ ಅಲ್ಲ. ಅವ್ರು ಯಾರು ಶುದ್ಧರಾಗಿ ಯಾರು ಭಕ್ತಿಯಿಂದ ಇರ್ತಾರ ಅವ್ರು ಜಂಗಮ. ಅದಕ್ಕೆ 12ನೇ ಶತಮಾನದಲ್ಲಿ ಅಪ್ಪನವ್ರು ಹೇಳ್ತಾರ
ಜಂಗಮರು ಹೆಂಗಿದ್ರು ಅಂತೇಳಿ ಅವ್ರು ಒಂದು ರೆಡಿ ಮಾಡ್ತಾರೆ. ಅಂದ್ರೆ ಹಿಟ್ಟಿನ ಬೇಡುವ ಕಾಯಕದ ಅಯ್ಯಗಳು ಅಂದ್ರೆ ಜಂಗಮರು ಅವರು ಅಫೋರ್ ರೆಡಿ ಮಾಡಿದ್ರು. ಎಚ್ಚರಿಕೆ ಕಾಯಕದ ಜಂಗಮರ ಓಣಿಯಲ್ಲಿ ತಿರುಗಾಡಿ ಎಬ್ಬಿಸಿದರು. ಏಳಲಾರದ ಸೋಮಾರಿಗಳು ಕೆಲವರು ಇರುತ್ತಿದ್ದರು. ಭಾವಿಸಿ ಹಿಟ್ಟು ಬೇಡುವ ಅಯ್ಯನವರ 5 ಗಂಟೆಗೆ ಎದ್ದು ಮನೆ ಮನೆಗೆ ತೆರಳಿ ಎದ್ದೀರಾ ಇಲ್ಲವೋ ನೋಡಿ, ಹೇಳದಿದ್ದರೆ ಅವರ ಕೈಯಲ್ಲಿದ್ದ ಕೋಲನ್ನ ದಂಡವನ್ನು ಅಂದ್ರೆ ಬೆತ್ತ ಹಿಡ್ಕೊಂಡು ಎಚ್ಚರಿಸ್ತಿದ್ದರು. ಹಿಟ್ಟು ಭಿಕ್ಷೆ ನೀಡುತ್ತಿದ್ದರು. ಇನ್ನು ಕೋರವ ಭಿಕ್ಷದ ಜಂಗಮರು ಇವರು ಅಂದ್ರಿದ್ದು. ಇವರು 8 ಗಂಟೆ ಸುಮಾರಿಗೆ ಬಂದು ಕಾಲಗೆ ಅಥವಾ ಕೊಳೆಗೆ ಗೆಜ್ಜೆಯನ್ನು ಕಟ್ಟಿ ಮನೆಯಲ್ಲಿ ಓಡಾಡಿ ಎಲ್ಲರೂ ಎದ್ದು ಸ್ನಾನ ಲಿಂಗ ಪೂಜೆ ಮಾಡದಿದ್ದರೆ ಇಲ್ಲವೋ ನೋಡಿ, ಯಾರಾದರೂ ಮೈಗಳರ ಸ್ನಾನ ಮಾಡದಿದ್ದರೆ ತಕ್ಷಣ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡೋದು ಎಚ್ಚರಿಸಿದ್ದರು. ಇವರಿಗೆ ಜ್ಞಾನದ ದಾನಗಳು ಕಂತಿ ಭಿಕ್ಷೆ ಕಾಯಕದ ಜಂಗಮರು ಇವರ ಕಾಯಕವೆಂದರೆ ಮನೆ ಸ್ವಚ್ಛಾಗಿಟ್ಟುಕೊಂಡು ಸ್ನಾನ ಇಷ್ಟಲಿಂಗ ಪೂಜೆ ಮಾಡ್ಯಾರೋ ಅಥವಾ ಪ್ರಸಾದ ಸಿದ್ಧ ಮಾಡಬೇಕು ಮುಂತಾದವುಗಳನ್ನು ನೋಡಿ ಅವರ ಮನೆಯಲ್ಲಿ ಯಾರಾದರೂ ಕುಡಿಯುವ ಚಟಕ್ಕೆ ಬಲಿಯಾಗಿದ್ದರೆ ಇಂಥವರ ವ್ಯಸನಗಳನ್ನು ಅಂಟಿಕೊಂಡಿದ್ದರೆ ಅವರ ಮನೆಯ ವಿಳಾಸ ವ್ಯಕ್ತಿ ಹೆಸರು ನೋಂದಣಿ ಮಾಡಿಕೊಂಡು ಬಂದು ತೆಕ್ಕೆ ಕಾಯಕದ ಮುಳ್ಳಾಗಿಯ ಕಾಯಕದ ಜಂಗಮರಿಗೆ ಒಪ್ಪಿಸ್ತಿದ್ದರು. ರೊಟ್ಟೆ ಕಂತಿ ಭಿಕ್ಷೆ ಸ್ವೀಕರಿಸುತ್ತಿದ್ದರು. ಮತ್ತೆ ನಸುಕಿನ ಕಾಯಕದ ಜಂಗಮರು ಮನೆಯಲ್ಲಿ ಏನಾದರೂ ದುಃಖ ಪ್ರಸಂಗ, ಸಾವು ನೋವು ಪ್ರಸಂಗ ಬಂದಾಗ ಅವರಿಗೆ ಸ್ವಾಂತನ ಹೇಳಿ ದುಃಖ ಮರೆಸಿ ನಗಿಸುವ ಕಾಯಕ ಮಾಡುತ್ತಿದ್ದರು. ಇದು ಹಾಸ್ಯದ ಕೂಟಗಳು, ನೆಗೆಯ ಕೂಟಗಳು ಹುಟ್ಟಿಕೊಳ್ಳುತ್ತಿದ್ದವು. ಬಸವಣ್ಣನವರು ನೆಗೆಕೂಟದ ತಂಡ ಕಟ್ಟಿ ಮನೆಗೆ ತೆರಳಿ ನಗಿಸುವ ಕಾಯಕ ಮಾಡುತ್ತಿದ್ದರು. ಅದಕ್ಕೆ ನೆಗೆಮಾರಿ ತಂದೆಗಳು ಎಂಬ ಶರಣರು ವಚನಗಳು ಇದಕ್ಕೆ ಸಾಕ್ಷಿಯಾಗಿವೆ. ಇನ್ನು ವಚನ ಕಲಿಸುವ ಕಾಯಕದ ಜಂಗಮರು ಪ್ರಸಾದ ಸಿದ್ಧ ಮಾಡಿದ ನಂತರ ಬಿಡುವಿನ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಸೇರಿ ಹಾಳು ಹರಟಿ ಹೊಡೆಯಬಾರದೆಂದು ವಚನ ಕಲಿಸುವ ಕಾಯಕದ ಜಂಗಮರ ಮನೆಗೆ ಬಂದು ಹೆಣ್ಣು ಮಕ್ಕಳಿಗೆ ವಚನ ಹೇಳಿ ಕಲಿಸಿಕೊಡುತ್ತಿದ್ದರು. ಹಾಡುವ ಆಸಕ್ತಿ ಉಳ್ಳವರಿಗೆ ವಚನಗಳನ್ನು ಹಾಡಲು ಕಲಿಸುತ್ತಿದ್ದರು. ಮಲಗಿಸುವ ಕಾಯಕದ ಜಂಗಮರು ಇವರು ರಾತ್ರಿ 10 ಗಂಟೆಗೆ ಸಪ್ರನ್ನ ಅಂದ್ರ ಕಾಣದಿಂದ ದುರ್ವಿಚಾರದಲ್ಲಿ ಕೂಡಿದಿರಿ ಎಂಬ ವಚನ ಇದ್ದು ನೋಡ. ದುಃಖ ಕಾಣದಿರಿ, ದುರ್ವಿಚಾರದಲ್ಲಿ ಕೂಡಿದಿರಿ. ಈ ವಚನ ಕೂಗುತ್ತಾ ಪ್ರತಿಯೊಬ್ಬರು ಸಮಾಧಾನದಿಂದ ಸಪ್ತ ಪ್ರಾರ್ಥನೆ ಅಥವಾ ಮಲಗುವಾಗ ಜಪ ಮಾಡಿ ಮಲಗಿದರೆ ಕೆಟ್ಟ ಕನಸು ಬೀಳುವುದಿಲ್ಲ, ನಿದ್ರೆಯಲ್ಲಿ ಹೆದರಿಕೆ ಆಗುವುದಿಲ್ಲ. ಹಾಸಿಗೆ ಹಾಸಿಕೊಂಡು ಅದರ ಮೇಲೆ ಕುಳಿತು ಜಪ ಮಾಡಿ ಮಲಗಿದರೆ ನಿದ್ರೆ ಶಾಂತವಾಗಿರುತ್ತದೆ. ಅದನ್ನು ನೆನಪಿಸಲು ಓಣಿಗೆ ತಿರುಗಾಡಿ ಕೂಗುತ್ತಿದ್ದರು ಇವರು. ತೆಕ್ಕೆ ಕಾಯಕದ ಜಂಗಮರು ಹಿಟ್ಟು ಬೇಡುವ ಕಾಯಕ, ಕಂತಿ ಭಿಕ್ಷೆ ಬೇಡುವ ಕಾಯಕ ಜಂಗಮರು ಕೊಟ್ಟು ವರದಿಯಂತೆ ಯಾರಾದರೂ ಮನೆಯಲ್ಲಿ ಕುಡಿಯುವ ಚಟಕ್ಕೆ ಬಿದ್ದರೆ ಅವರನ್ನು ಬಿಡಿಸಲು ತೆಕ್ಕೆ ಕಾಯಕದ ಜಂಗಮರು ಬರುತ್ತಿದ್ದರು. ಹೊರಗಿನ ಜಂಗಮರಿಗೆ ಗೊತ್ತಾಗದಂತೆ ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿರುವ ನಡುವಿನ ಕಂಬಕ್ಕೆ ತೆಕ್ಕಿ ಬಡಿದುಕೊಂಡು ಅಂದ್ರೆ ಆ ಕಂಬಕ್ಕೆ ತೆಕ್ಕಿ ಬಡ್ಕೊಂಡು ಮುಗಿಸ್ಕೊಂಡ್ಬಿಡಿದಿರೋದು. ನೀವು ಎಲ್ಲಿವರೆಗೆ ಕುಡಿಯುವ ಚಟ ಬಿಡುವುದಿಲ್ವೋ, ಸಂಕಲ್ಪ ಮಾಡುವುದಿಲ್ವೋ ಅಲ್ಲಿವರೆಗೆ ನಾನು ಕಂಬವನ್ನು ತೆಕ್ಕೆ ಹಿಡಿದುಕೊಂಡು ನಿಲ್ಲುತ್ತೇನೆ ಅಂತ ಸಂಕಲ್ಪ ಮಾಡ್ತಿದ್ದರು ಅವರು. ಆದರೆ ಅವರ ಕಾಲಿಗೆ ಬಿದ್ದು ಬೇಡುತ್ತಿದ್ದರು, ಪ್ರತಿಜ್ಞೆ ಮಾಡುತ್ತಿದ್ದರು. ನಂತರ ಸ್ನಾನ ಲಿಂಗ ಪೂಜೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬರ್ತಿದ್ರು ಅವರು. ಅಂದ್ರೆ ತಪ್ಪಾಯ್ತ್ರಿ, ಆಯ್ತು ಇನ್ ಮೇಲೆ ನೋಡೋಣ, ನಾವು ಎಲ್ಲ ಸರಿ ಮಾಡ್ಕೊಂತೀವಿ ಅಂತ ಹೇಳಿದಾಗ ಆಮೇಲೆ ಇನ್ನು ಕಲ್ಲಬಾರ ಕಾಯಕದ ಜಂಗಮರು ಅಂಗಳದಲ್ಲಿ ಬಿಸಿಲಿನಲ್ಲಿ ನಿಂತು ದೊಡ್ಡ ಕಲ್ಲನ್ನು ತಲೆ ಮೇಲೆ ಹೊತ್ತುಕೊಂಡು ನಿಲ್ಲುತ್ತಿದ್ದರು. ನೀನು ಎಲ್ಲಿವರೆಗೆ ವ್ಯಸನ ದುಶ್ಚಟಗಳನ್ನು ಬಿಡುವುದಿಲ್ಲವೋ ಅಲ್ಲಿವರೆಗೆ ಕಲ್ಲು ಕೆಳಗೆ ಇಳಿಸುವುದಿಲ್ಲ ಎಂದು ಸಂಕಲ್ಪ ಮಾಡುತ್ತಿದ್ದರು. ಅವರು ಕಾಲಿಗೆ ಬಿದ್ದು ತಪ್ಪಾಯ್ತು ಎಂದು ಇನ್ನೊಮ್ಮೆ ಮಾಡುವುದಿಲ್ಲ ಎಂದು ಕ್ಷಮೆ ಕೊಂಡಾಗ ಅವರು ಕಲ್ಲು ಕೆಳಗೆ ಇಳಿಸಿ ಮತ್ತೆ ಅವ್ರ ಮನೆಯಲ್ಲೇ ಭಕ್ತರ ಮೇಲೆ ಸ್ನಾನ ಲಿಂಗ ಪೂಜೆ ಪ್ರಸಾದ ಸ್ವೀಕಾರ ಅಂದ್ರೆ ಎಲ್ಲರೂ ಕೂಡಿ ಲಿಂಗ ಪೂಜೆ ಮಾಡಿ ಅವ್ರಿಗೆಲ್ಲರಿಗೂ ಕರುಣೋದಕ್ಕೆ ಪ್ರಸಾದ ಕೊಟ್ಟು ಮತ್ತೆ ಅವರು ಪ್ರಸಾದ ಮಾಡಿಕೊಂಡು ಬರ್ತಿದ್ರು. ಈ ತರ ಒಂದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಹಾಕಿಕೊಟ್ರು. ಇನ್ನು ಮುಳ್ಳಾಗಿ ಕಾಯಕದ 5 ಜಂಗಮರು ತೆಕ್ಕೆ ಕಾಯಕದವರಿಗೂ ಕಲ್ಲಬಾರ ಕಾಯಕದವರಿಗೂ ಕೇಳದಿದ್ದಾಗ ಕ್ಷಮೆ ಹೆಚ್ಚಿದೆ ಮತ್ತೆ ಚಟ ಮುಂದುವರಿಸಿದಾಗ ಮುಳ್ಳಾಗಿ ಕಾಯಕದವರು ಬಂದು ಓಣಿಯ ಜಾಗದಲ್ಲಿ ಜಾಗಟಿ ಬಾರಿಸಿ ಓಣಿ ಜನರಿಗೆ ಗೊತ್ತಾ ಮಾಡಿ ಇಂಥವರು ಮನೆಯಲ್ಲಿ ಚಟ ಬಿಡುತ್ತಿಲ್ಲ, ಅದಕ್ಕಾಗಿ ನಾವು ಮುಳ್ಳಾಗಿ ಕಾಯಕ ಕೈಗೊಳ್ಳುತ್ತಿದ್ದೇವೆ ಎಂದು ಸಾರಿ ಅವರ ಮನೆಯ ಮುಂದೆ ಕಬ್ಬಿಣದ ಮುಳ್ಳಾಗಿ ಮೇಲೆ ನಿಲ್ಲುತ್ತಿದ್ದರು. ಕಷ್ಟ ನೋಡಲಾರದೆ ಓಣಿ ಜನರೆಲ್ಲರೂ ಬಂದು
ಬುದ್ಧಿವಾದ ಹೇಳ್ತಿದ್ದರು. ಚಟಗೊಳ್ಳ ವ್ಯಕ್ತಿ ಶರಣಾಗತಿ ಆದಾಗ ಇನ್ನೊಮ್ಮೆ ಎಂದು ಮಾಡುವುದಿಲ್ಲ ಎಂದು ಪ್ರಜ್ಞೆ ಮಾಡಿದಾಗ ಮುಳ್ಳಾಗಿಯ ಹಿಡಿಯುತ್ತಿದ್ದರು. ಪೂಜೆ ಮತ್ತೆ ಅವರು ಅಲ್ಲಿ ಲಿಂಗ ಪೂಜೆ ಪ್ರಸಾದ ಅವ್ರ ಮನೆ ಮಾಡಿಕೊಂಡು ಇಂದಿಗೂ ಜಾತ್ರೆಯಲ್ಲಿ ಮುಳ್ಳಾಗಿಯ ಆವಿಯ ಮೇಲೆ ನಿಲ್ಲುವುದನ್ನು ನೋಡುತ್ತೇವೆ. ಇವುದು ಯಾವುದಕ್ಕೆ ದುಶ್ಚಟಗಳು ಬಿಡಲಾಗದೆ ಕೊನೆಯ ಉಪಾಯವೇ ಶಸ್ತ್ರ ಕಾಯಕದ ಜಂಗಮರು. ಇವರು ಗ್ರಾಮದಲ್ಲಿ ಅಷ್ಟು ಅಲ್ಲ, ಸುತ್ತಮುತ್ತ 10 ಹಳ್ಳಿಗೆ ಹೋಗಿ ಇತರ ಊರುಗಳಲ್ಲಿ ಇದು ಓಣಿಯಲ್ಲಿ ಇಂಥ ವ್ಯಕ್ತಿ ಚಟಗಳು ಬಿಡುತ್ತಿಲ್ಲ, ಅದಕ್ಕಾಗಿ ನಾವು ಶಸ್ತ್ರ ಸಿಕ್ಕಿದೆ ಕೈಗೊಳ್ಳುತ್ತಿದ್ದೇವೆ ಎಂದು ಜಾಗರಣೆ ಹೊಡಿತಿದ್ರು. ಅವರು ಜಾರಟಿ ಹೊಡೆದಿ ಬಾರಿಸಿ ಪರಿಚಯಿಸುತ್ತಿದ್ದರು. ಶಸ್ತ್ರ ಕಾಯಕವೆಂದರೆ ದುಶ್ಚಟ ಮಾಡುವ ವ್ಯಕ್ತಿ ಮನೆಯ ಮುಖ್ಯ ಬಾಗಿಲಿಗೆ 2 ಸರಪಳಿ ಹಾಕಿ 2 ಸರಪಳಿಗೆ ಕುಡಿಗಳಿಗೆಲ್ಲ ಕಟ್ಟಿ ಜಿಕ ಬೀಳುತ್ತಿದ್ದರು. ಶಿರ ಹರಿದರೂ ನೆಲಕ್ಕೆ ಬೀಳುತ್ತಿದ್ದರು. ಇಂಥ ಪ್ರಸಂಗ ಬರೋದಕ್ಕಿಂತ ಮುಂಚೆ 10 ಹಳ್ಳಿಗಳ ಗೊತ್ತು ಮಾಡಿದ್ದರಿಂದ 10 ಹಳ್ಳಿಯ ಸಾವಿರಾರು ಜನ ಬಂದು ಆ ವ್ಯಕ್ತಿಗೆ ಹೇಳಿದರು, ಬದಲಾವಣೆಗೆ ಪ್ರಯತ್ನಿಸುವ, ಬದಲಾವಣೆ ಆಗದಿದ್ದರೆ ಸ್ವಯಂ ಶಸ್ತ್ರ ಕಾಯಕ ಮಾಡಿಕೊಳ್ಳುತ್ತಿದ್ದ. ಈ ರೀತಿ ಸಮಾಜದಲ್ಲಿ ಅಂತರಂಗವಾಗಿ ಮತ್ತು ಬಹಿರಂಗವಾಗಿ ಶಾಂತಿ ಮತ್ತು ನೆಮ್ಮದಿ ಸಲುವಾಗಿ ಗಣಾಚಾರದ ಕಾರ್ಯವನ್ನು ಮಾಡುತ್ತಿತ್ತು. ಇಂದಿನ ಪೊಲೀಸ್ ಹೊರಗಿನ ಶಾಂತಿ ಮಾತ್ರ ಕಾಪಾಡಿದರೆ ಬಸವಣ್ಣನವರ ರೂಪಿಸಿದ ಗಣಾಚಾರಿ ಬಳಗ ಅಂತರಂಗ ಬಹಿರಂಗ 2 ಕಡೆ ನೆಮ್ಮದಿಯಿಂದ ಬದುಕುವಂತೆ ಬಾಳುವಂತೆ ಮಾಡಿದರು. ಅದಕ್ಕಾಗಿ ಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಯಾವ ರೀತಿ ಜಂಗಮರು ಇರ್ಬೇಕು, ಯಾವ ರೀತಿ ಜಂಗಮ ಕಾಯಕ ಏನು ಅಂತೇಳಿ ಅದನ್ನೆಲ್ಲವನ್ನು ನಮಗೆ ರೂಪಿಸ್ಕೊಟ್ರೆ ಇವತ್ತು ನಾವು ಇವತ್ತು ಜಂಗಮರ ಅಂತ ಹೇಳ್ಕೊಂಡಿದ್ದೀವಲ್ಲ, ನಾವು ಶೂದ್ರನ ಇದ್ವಿ. ಇವತ್ತು ನಮಗೆ ಯಾರು ಈ ಸ್ಥಾನ ಕೊಟ್ರಂದ್ರೆ ಅಪ್ಪ ಬಸವಣ್ಣನವರು ಸ್ಥಾನ ಕೊಟ್ರು. ನೀವು ಶೂದ್ರಲ್ಲ, ನೀವು ಒಬ್ಬ ಯೋಗ್ಯರಿದ್ರಿ ಬರೀ ಅಂತೇಳಿ ಸ್ಥಾನ ಕೊಟ್ರು. ಆದ್ರೆ ಇವತ್ತಿನ ಜಂಗಮರಿಗೆ ಅದು ಅರ್ಥವಾಗ್ತಿಲ್ಲ. ಯಾಕಂದ್ರೆ ಅವ್ರು ಬಸವಣ್ಣನ ಸಮಾನತೆ ಕೊಟ್ರು ಅಂತ ಹೇಳ್ತಾರ. ಆದ್ರೆ ಇವತ್ತು ನಿಜವಾಗ್ಲೂ ಎಲ್ಲಾ ಇರುವಂತ ಜಗತ್ತಿರುವಂತ ಎಲ್ಲಾ ಜಂಗಮರು ಕೂಡ ತತ್ವವನ್ನು ಅರ್ಥಕೊಂಡ್ಬಿಟ್ರಿ ಅಂದ್ರೆ ಇಡೀ ಜಗತ್ತೇ ಒಂದು ಬಸವಮಯವಾಗಿ ಆಚಾರ ವಿಚಾರ ಯಾರು ದುಷ್ಟರಿಗೆ ಬಲಿಯಾಗದಂತೆ ಇವತ್ತು ನೋಡ್ರಿ ಎಷ್ಟೊಂದು ಹೆಣ್ಮಕ್ಳು ಇಲ್ಲಿ ನಮ್ಮೆಲ್ಲ APMC ನೋಡ್ತೀವಿ. ಇವತ್ತು ಎಷ್ಟೊಂದು ಹೆಣ್ಮಕ್ಳು ಕುಡಿದು ಗುಟ್ಗ ಸರಾಯ ಕುಡಿದು ಇನ್ನ ಒಂದೊಂದು ಮಕ್ಕಳು ಸುಖ ಆಗಿಲ್ಲ, ಇವ್ರು ಚಟಕ್ ಬಿದ್ದು ಸತ್ತೋಗ್ ಬಿಡ್ತಾರ. ಇವತ್ತು ಅವ್ರು ಎಲ್ಲೆಲ್ಲೋ ಕಸ ಬೆಳೆದ ಅವ್ರ ಅಂಗಡಿಗೆ ಅವ್ರ ಮನೆ ಮುಸುರಿ ತಿಕ್ಕೋದು ಹಿಂಗ ಜೀವನ ಮಾಡ್ತಾರೆ. ನಾವು ನೋಡ್ತೀವಿ. ಇವತ್ತು ಎಷ್ಟೋ ಜನ ನೋಡಿ ನಾವು ಬಂದು ಇಲ್ಲಿ ಸಿಟಿ ಒಳಗೆ ನೋಡ್ತೀವಿ. ಆದ್ರೆ ಅದಕ್ಕೆ ಇವತ್ತು ಬಸವ ತತ್ವವನ್ನು ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಜಂಗಮರಿ. ಯಾರು ಜಾತಿಯಿಂದ ಯಾರು ಜಂಗಮರಿ, ನಾವೆಲ್ಲರೂ ಜಂಗಮರ. ನಿಮ್ ಮನೆಗೆ ನಾವು ಬಂದಾಗ ನೀವು ಜಂಗಮರ, ನಾವು ನಿಮ್ಮ ಮನೆಗೆ ಬಂದಾಗ ಜಂಗಮರ, ನೀವು ನಮ್ಮ ಮನೆಗೆ ಬಂದಾಗ ನೀವು ಜಂಗಮರ. ಇಲ್ಲಿ ಯಾವುದೇ ಜಂಗಮ ಜಾತಿ ಅನ್ನೋದಿಲ್ಲ, ಎಲ್ಲರೂ ಜಂಗಮ ಸ್ವರೂಪಗಳು. ಇವತ್ತು ಬಸವ ತತ್ವವನ್ನ ಯಾರು ಆಚರಣೆ ಮಾಡ್ತಿರಲ್ಲ, ನಿಜವಾಗ್ಲೂ ಒಬ್ಬೊಬ್ಬರು ಕೂಡ ಅಷ್ಟು ಮಠಾಧೀಶರನ್ನು ಮೀರಿಸುವಂತ ನಮ್ಮ ಶರಣರದಾರ. ಯಾಕಂದ್ರೆ ಏಕಲಿಂಗ ನಿಷ್ಠೆ, ಏಕ ಗುರು ನಿಷ್ಠೆ, ಅದಕ್ಕೆ ಗುರು ಲಿಂಗ ಜಂಗಮವನ್ನ ಪೂಜಿಸಿದ ಮತ್ತೆ ಯಾವುದನ್ನು ಪೂಜಿಸಲಾರದಂತೆ ಪೂಜೆ ಮಾತಾಜಿಯವರು ಲಿಂಗಾನಂದ ಅಪ್ಪಾಜಿಯವರು ನಮಗೆಲ್ಲ ಹಾಕಿಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿವರೆಗೆ ತಾವೆಲ್ಲರೂ ಈ ಜಂಗಮ ತತ್ವವನ್ನು ಕೇಳೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ನನ್ನ 2 ಮಾತುಗಳನ್ನು ಶರಣು ಶರಣಾರ್ಥಿಯಲ್ಲಿ